ಅಲ್ಲಿ ಎಲ್ಲ ಹೆಣ್ಮಕ್ಳು ನಿಂತಿದ್ರು, ಅದಕ್ಕೆ ನಾನು ಈ ಕಡೆ ಬಂದೆ. ಕಾಣ್ತಲ್ಲ, ಇದೆ ನಮ್ಮ ಕಾಲೇಜ್. ಒಬ್ಬನೇ ಮಗನ, ಅವ್ರ ಅಪ್ಪನ 7-8 ಎಕರೆ ಹೊಲ ಅದ. ರಾಯಲ್ ರೋಡ್ನ ಎಕ್ಸ್ಪರ್ಟ್ ಬಡಿಯೋದ್ರಾಗ. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಕಾಲೇಜ್ಗೆ ಹೊಂಟಿವಿ. ನಮ್ಮ ಅಣ್ಣ ಇನ್ನೂ ಕಾಯ್ಸಕೈತೇನೆ. ಇವಾಗ ಅನ್ನ ಟೊಮೆಟೊ ಸಾರು ಉಂಡು ಬಂದ್ವಿ. ಇವಾಗ ನಾವು ಕಾಲೇಜ್ಗೆ ಹೊಂಟಿವಿ. ನಮ್ಮ ಸಿದ್ದಪ್ಪಣ್ಣ ಅದಕ್ಕೆ ಇವಾಗ ಹೊಂಟಾನ. ಇವಾಗ ಮನೆ ಇದ್ರೆ ಕಾಯ್ಸಕೈತಾನ. ಮಚ್ಚ ಏನು ಮಾಡಕೈತ್ಲ? ಕಾಯ್ಸಕೈತಾನು. ಮುಂಜಾನೆ ನಮ್ಮ ಮನ್ಯಾಗ ಏನು ಸಾರು ಮಾಡಿದ್ದಲ್ಲ, ಅನ್ನ ಮಾಡಿದ್ರು, ಟೊಮೆಟೊ ಸಾರು ರಾತ್ರಿ ಅಂದಿತ್ತು. ಅದೇ ತಿಂದು ಕೇಸಿನ ಹೊಂಟಿನಿ. ಇವಾಗ ಅಂಜಣ್ಣ ನಂಗೆ ಮೋಸ ಮಾಡಿಬಿಟ್ಟ. ಹೆಂಗಪ್ಪ ಅಂತಂದ್ರೆ ಮಗ ಮುಂಜಾನೆ ಸೋಮವಾರ ದಿನ ನಾನು ಲೈಬ್ರರಿಗೆ ಬರ್ತೀನಿ, ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬರ್ತೀನಿ ಅಂತಂದು ಇವಾಗ ನೋಡಿದಾರ ಮಗ ಓದ್ಕೊಂಡ್ ಕುಂತಾನ. ಇಂಥ ಬರೀ ಮೋಸ ಯಾಕೆ ಮಾಡ್ತಾರೆ? ಇನ್ನೊಂದಿರ್ತದಲ್ಲ, ಇನ್ನೊಂದಕ್ಕೆ ಬರ್ಬೇಕು. ದೂರ ಆತಂದ್ರೆ ಓದಿದ್ರೆ ಹಂಗಾದ್ರೆ ಬರ್ತಾನೆ. ನೀನು ಒಗಲ್ ಬಿಟ್ಬಿಡು. ಇಂಟ್ರೆಸ್ಟ್ ಎಲ್ಲ ಒಗಲ್ ಮಾಡೋದ ಬಿಟ್ಬಿಡು ನೀನು. ನಾನಿವಾಗ ನಮ್ಮೂರು ಬಸ್ ಸ್ಟಾಪಲ್ಲಿ ಬಂದಿನಿ. ಅಲ್ಲಿ ಎಲ್ಲ ಹೆಣ್ಮಕ್ಳು ನಿಂತಿದ್ರು, ಅದಕ್ಕೆ ನಾನು ಈ ಕಡೆ ಬಂದೆ. ನಮ್ಮೂರು ಬಸ್ ಹೆಂಗಪ್ಪ ಅಂತಂದ್ರೆ ಕರೆಕ್ಟ್ ಟೈಮಿಗೆ ಬರೋಕ್ಕಿಲ್ಲ. ಬರ್ತದಂದ್ರೆ ಯಾವಾಗ ಒಂದು ಟೈಮ್ ಅಪರೂಪಕ್ಕೆ, ಒಂದೊಂದು ಸಲ 7:15 ಬರ್ತದೆ, ಒಂದು ಸಲ 7:50 ಬರ್ತದೆ. ಕರೆಕ್ಟ್ ಟೈಮ್ ಹೇಳೋಕ್ಕಾಗಲ್ಲ. ಇವತ್ತು ಎಷ್ಟು ಗಂಟೆಗೆ ಬರ್ತೇನೆ ಗೊತ್ತಿಲ್ಲ, ನೋಡಮ್ರಿ. ಇವತ್ತು ಕಾಲೇಜ್ಗೆ ಹೊಂಟಿನಿ. ವಾರದಾಗ 2 ದಿನ ಕಾಲೇಜ್ಗೆ ಹೋಗ್ತೀನಿ, ಸೋಮವಾರ ಮಂಗಳವಾರ. ಅದು ಬಿಟ್ರೆ 4 ದಿನ ಲೈಬ್ರರಿಗೆ ಇರ್ತೀನಿ. ಸಂಡೇ ಒಂದಿನ ಮನೆಗೆ ಫ್ರೀ ಸಿಗ್ತದೆ, ಮನೆಗೆ ಇರ್ತೀನಿ. ಇವತ್ತು ಹೊಂಟಿನಿ ಕಾಲೇಜಿಗೆ. ನಮ್ಮ ಮಾಸ್ತರ್ದವ್ರು ಏನು ಬೈತಾರೋ ಏನೋ ಗೊತ್ತಿಲ್ಲ. ವಾರದಾಗ 2 ಸಲ ಕಾಲೇಜ್ ಬಂದ್ರೆ ಹೆಂಗೆ ಅಂತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಅಟೆಂಡೆನ್ಸ್ 75 ಇರ್ಬೇಕಂತ, 75%. ಏನೋ ಬೈಲಿ ಬೈಸ್ಕೊಂತೀನಿ ನೋಡ್ರಿ ಗಾಯ್ಸ್. ಇವತ್ತು ನಮ್ಮೂರು ಬಸ್ಸು 7:31 ಬಂದದ. ಕರೆಕ್ಟ್ ಟೈಮು ನನ್ನ ಗೊತ್ತಿಲ್ಲ ಎಷ್ಟಕ್ಕೆ ಬರ್ತೇನೆ, ನಮ್ಮ ಮಚ್ಚಾಗ ಗೊತ್ತಿರ್ತದ. ನಾನಿವಾಗ ನಮ್ಮ ಕಾಲೇಜಿಗೆ ಬನ್ನಿ. ಕಾಲೇಜಾಗ ರೂಲ್ಸ್ ಅವು ಚೇಂಜ್ ಆಗ್ಯಾವಂತ. ರೂಲ್ಸ್ ಏನಪ್ಪ ಅಂತಂದ್ರೆ ಅಲ್ಲಿ ಏನು ಕಾಣುತ್ತಲ್ಲ, ಇಲ್ಲಿ ಫಸ್ಟಿಗೆ ಗಾಡಿ ಅವು ನಿಂದ್ರಿಸ್ತಿದ್ರು. ಇವಾಗ ಗಾಡಿ ಅವು ನಿಂದ್ರಸಂಗಿಲ್ಲ ಅಂತ. 4-5 ದಿನ ಆದ್ಮೇಲೆ ಬರೋಕೈತೀನಿ ಕಾಲೇಜಿಗೆ. ಏನು ಬೈತಾರ ಏನು ಬಿಡ್ತಾರ ಗೊತ್ತಿಲ್ಲ. ನಮ್ಮ ದೋಸ್ತ ಇಲ್ಲಿ ಮುಂದೆ ಹೊಂಟಾನ, ನಾನು ಹಿಂದೆ ಹೊಂಟೀನಿ. ಇವ್ನು ಕಾಣುತ್ತಲ್ಲ, ಇದೆ ನಮ್ಮ ಕಾಲೇಜು. ಇಲ್ಲೆಲ್ಲ ಗಾಡಿ ನಿಂದ್ರಸಂಗಿಲ್ಲ ಅಂತ ಫಸ್ಟಿಗೆ ನಿಂದ್ರಿಸ್ತಿದ್ರು. ಇದೇ ನಮ್ಮ ಕ್ಲಾಸ್ನಾಗ ಯಾರು ಬಂದಿಲ್ಲ, ನಾವೇ ಫಸ್ಟ್ ಬಂದ್ವಿ. ಇವರಿಬ್ಬರು ಬಂದಾರ, ಇವ್ರು ಬಿಟ್ಟರೆ ನಾನೇ ಬಂದ್ವಿ. ಕೆಲಸ ಎಲ್ಲ ಮುಗಿಸಿಲ್ಲ, ಅದಕ್ಕೆ ಜಲ್ದಿ ಬರ್ತೀವಿ ನಾವು. ಕೆಲಸ ಇದ್ದಾರೆ ಲೇಟಾಗಿ ಬರ್ತಾರೆ. ನಾನಿದ್ರೆ ಬೆಳಿಗ್ಗೆ 8 ಗಂಟೆಗೆಲ್ಲ ಕಾಲೇಜಿಗೆ ಬಂದಿಲ್ಲ. ಇವರಿದ್ರ ಇವಾಗ ಬಂದ್ರ. ಯಾಕಂತಂದ್ರೆ ಇವರು ಹಾಸ್ಟೆಲ್ ಮಾಡ್ರ. ಇವ ಹಾಸ್ಟೆಲ್ ಮಾಡ್ಯಾನ, ಇವ ಹಾಸ್ಟೆಲ್ ಮಾಡಿಲ್ಲ. ಊರ್ ಲೈಸನ್ ಬರ್ತಾನ, ಒರಿಜಿನಲ್ ರೈತ. ನಾವು ಮಿಂಡ್ರಿದ್ನಂತ ಎಲ್ಲರಿಗೂ ಗೊತ್ತಪ್ಪ. ನೀನೇನಿದ್ದು PSI ಓದಕೈತಾನ ಅಣ್ಣ. ನಾನು ಆರ್ಮಿ ಓದಕೈತೀನಿ. ಆರ್ಮಿ ಓದಮ್ಮ ಅಂತಂದ್ರೆ ಬೇಡ ಅಂತಂದ. ಯಾಕಂತಂದ್ರೆ ಅವ ಬೇಡ ಅಂದನ, ನಾವು ಹೋಯ್ತೀನಿ. ಒಬ್ಬನೇ ಮಗನ, ಅವ್ರ ಅಪ್ಪನ 7-8 ಎಕರೆ ಹೊಲ ಅದ. ನಮಗೆ ಲೈಸನ್ ಬರ್ಬೇಕು ಅಷ್ಟುಗಾನ ಆಯ್ತು. ಅದಕ್ಕಂತಲ್ಲ ನಾನು ಆರ್ಮಿಗೆ ಟ್ರೈ ಮಾಡಕೈತೀನಿ. ಅಣ್ಣ PSI ಓದಕೈತಾನ. ಡಿ ಬಾಸ್ ಫ್ಯಾನ್, ಪಕ್ಕ ಡಿ ಬಾಸ್ ಫ್ಯಾನ್ ಇವ ರಾಮಣ್ಣ. ಸೊ ಇಲ್ಲೇ ನೋಡಕೈತ್ರಲ್ಲ ಗೈಸ್, ಅದು ಬಂದ್ಬಿಟ್ಟು ನಮ್ಮ ಸೈನ್ಸ್ ಲ್ಯಾಬ್ಗಳು. ಇವೆಲ್ಲ ಕ್ಲಾಸ್ಗಳು. ಫಸ್ಟಿಗೆ BA ದವ್ರೆಲ್ಲ ಆ ಕಡೆ ರೋಡ್ ನಚ್ಚಕ್ಕಿದ್ವು. ಇವಾಗೆಲ್ಲ ಇಲ್ಲೇ ಕಂಬೈನ್ ಮಾಡ್ರ. ಇಲ್ಲೇ ಪ್ರೇಯರ್ ಮಾಡ್ತಾರೆ ಡೈಲಿ. ಕ್ಲಾಸಿಗೆ ಬಂದು ಕೇಸಿ ರೀಲ್ಸ್ ನೋಡಕೈತಾರ. ಅಣ್ಣ ಇದ್ರೆ ಜಿಮ್ ಬಾಯನವ, ಅವ ಮಕ್ಕಂಬಿಟ್ಟನ ಕಲಸು ರೆಸ್ಟ್ ತಗೋಕೈತಾನ. ಸೇಡಂ ಬಸ್ ಸಿಕ್ಕಿತ್ತು. 1:15 ಬಸ್ಸಿಗೆ ಬರ್ಬೇಕಂತ ಮಾಡಿದೆ. ಇವತ್ತು ಸೇಡಂ ಬಸ್ 5 ನಿಮಿಷ ಲೇಟಾಗಿ ಬಂತು. ಅದ್ರ ಸಲಗೆ ನಾನು ಸೇಡಂ ಬಸ್ ಸಿಕ್ಕಿತ್ತು, ಅದಕ್ಕೆ ಜಲ್ದಿ ಬಂದೆ. ಇವಾಗ ಊಟ ಅಂತ ಅಲ್ಲಿ ಅಗ್ಗಿರ ಮಾಡಿ ಬಂದೆ. ಇವಾಗ ಕಾಲು ಕೈ ಮಾರಿ ತೊಕೊಂಡ್ ಕೈಸಿಂದ ಸೀದಾ ಮಕ್ಕಬೇಕು. ಮಕ್ಕಂದ ಕೈಸಿಂದ ಒಂದು 4-5 ಗಂಟೆಗೆ ರಾಯಲ್ ರೋಡ್ ಅವರು ಸೀತಿನ ಬಿಡಕ್ಕೆ ಹೋಗಂತ ಹೇಳ್ಯಾರ. ಎಲ್ಲಿಗೆ ಹೋಯ್ತೀವಿ ಮತ್ತೆ. ನಾನು ಇವಾಗ ಎದ್ದು ಕೈಸಿಂದ ಸೀದಾ ಅಂಜಣ್ಣವ್ರ ಮನೆಗೆ ಬಂದಿನಿ. ಇವಾಗ ಹೇಳಿದ್ನಲ್ಲ ಗಾಯ್ಸ್, ಅವಾಗೆ ಸೀತಿನ ಬಿಡಕ್ಕೆ ಹೋಯ್ತೀವಿ ಅಂತ ಹೇಳಿ ಕೈಸಿಂದ. ಅಂಜಣ್ಣ ರೆಡಿ ಆಗ್ಯಾನ. ಅಂಜಣ್ಣ ಒಂದು ಆಯ್ ಹೇಳ. ಅಂಜಣ್ಣ ರೆಡಿ ಆಗ್ಯಾನ. ಕಂಡು ಬೀಕೇನ ರೆಡಿ ಆಗ್ಯಾನ. ಕಂಡು ಆಯ್ ಹೇಳ. ರಾಯಲ್ ರೋಡಿಗೆ ಬರ್ತಾನಲ್ಲ, ಹೋಯ್ತಾರೆ. ರಾಯಲ್ ರೋಡ್ ಬರ್ತಲ್ಲ, ಬರ್ತಾ ಗೈಸ್? ರಾಯಲ್ ರೋಡ್ನ ಬರ್ತಾನಂತ ನಾನು. ಮತ್ತು ಇಲ್ಲಿ ನಮ್ಮ ಮನು ನಾನು ಮತ್ತು ನಮ್ಮ ತಂಗಿ ಮನಾಳ ಕರ್ಕಂಡ್ ಕೇಸಿನ ಸೀದಾ ಇಲ್ಲೇ ಹೊಲದ ಗೈಸ್. ಕಂಡವ್ರದ್ದು ಇಲ್ಲೇ ಹೊಲದ. ಅಲ್ಲೇ ಹೋಗಿ ಕೇಸಿ ಒಂದು 4-5 ಎಷ್ಟು ಬೇಕು ನಮ್ಗೆ ಅಷ್ಟು ಮುರಿತೀವಿ. ಮುರಿದ ಕೇಸಿಂದ ಬಂದು ಎಲ್ಲಿ ಸುಡಂಬ್ರಿ ಹೇಳ? ಎಲ್ಲಿ ಹೇಳ? ಸುಡ್ದಕ್ಕ ಅಲ್ಲ ಕಟ್ಟಿ ಇಲ್ಲೇ ಸುಟ್ರಾಯ್ತಲ್ಲ. ಹಾಂ, ಇಲ್ಲಿ ಹೆಂಚಿನ ಮೇಲೆ ಸುಡ್ತಾರಂತ ಗೈಸ್. ಹೆಂಗೆ ಸುಡ್ತಾರ ನನ್ನ ಗೊತ್ತಿಲ್ಲ. ಎಲ್ಲಿ ಸುಡಂಬ್ರಿ ಹೇಳ? ಬಿಡಂಬ್ರ
ಇಲ್ಲಿ ಗಾಯ್ಸ್ ತೆಗ್ದು ತೋಡ್ತೀವಿ ಇಲ್ಲೇನ ಒಟ್ಟ ತೆಗ್ದು ತೋಡ್ತೀವಿ ತೆಗ್ದು ತೋಡಿಕೇಶಿಂದ ಎಂಡೆ ಕುಳ್ಳೆಸಿಂದ ಸುಟ್ರ ಮಸ್ತ್ ಟೇಸ್ಟ್ ಬರ್ತದಂತ. ನಾವಿವಾಗ ಕಂಡಣ್ಣ ಅವರ ಹೊಲಕ್ಕೆ ಬಂದ್ವಿ. ಮತ್ತೆ ಬ್ಯಾರೆ ಹೊಲ ಅಲ್ಲ, ಬ್ಯಾರೆ ಹೊಲಕ್ಕಿಂತ ಮೆಟ್ಲೆ ಹೊಡಿತಾರ, ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಅಂಜಣ್ಣ ತೋರಿಸ್ತಾ ನೋಡ್ರಿ ಗಾಯ್ಸ್ ಯಾವ ಥರ ಮುರಿಬೇಕಂತೇಳಿ ಕೇಶಿಂದ. ಈ ಥರ ಹೆಂಗಿರ್ಬೇಕು ನೋಡ್ರಿ ಗೈಸ್, ಈ ಥರ ಇರ್ಬೇಕು ಸೀಟ್ನೆ. ಇದು ಪ್ರೋಟೀನ್ ಇರ್ತಾವಲ್ಲ, ಪ್ರೋಟೀನ್ ಗೈಸ್ ಇದ್ರಾಗ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ರಿಚ್ ಇರ್ತದಂತ. ಅಂಜನ್ ಹೇಳಕೈತಾನ, ನಮ್ಗಂತ್ರ ಅನ್ಪಡಿದ್ದೀವಿ ನಾವು, ಏನು ಗೊತ್ತಿಲ್ಲ ನಮ್ಗೆ. ಸೈನ್ಸ್ ಮಾಡಿ ಅಂದ್ರೆ ನಾ ಕೆಟ್ಟ ಅನ್ಪಡ, ಅಂಜಣಿಗೆ ಎಲ್ಲ ಗೊತ್ತಿರ್ತದ. ಅಣ್ಣ ಇಲ್ಲಿ ಮುರಿದ್ರ ತಮ್ಮ ಇಲ್ಲಿ ಕಿತ್ತಕೈತಾನ, ಎಲ್ಲ ಕೆಲಸ ಆಗ್ಯದ ಪಾರನ್ ಬೇಲಿ, ಏನು ಉಳ್ದಿಲ್ಲ ಗೈಸ್. ರಾಯಲ್ ರೌಡ್ನ ಕಿತ್ತಿದ ಇವಾಗ ಅವೆಲ್ಲ ಕಿತ್ತಿದ್ವೆಲ್ಲ ತೊಗೊಂಡ್ ಕೇಸಿಂದ ನಾವು ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಕೇಸಿಂದ ಇಲ್ಲಿ ತೆಗ್ದು ತೊಡಬೇಕು. ತೆಗ್ದು ತೊಡಿದ್ರೆ ಟೇಸ್ಟ್ ಬರ್ತದೆ. ಹೆಂಚಿನ ಮೇಲೆ ಸುಡ್ಬೋದು, ಆದರೆ ತೆಗ್ದು ತೊಡಿ ಎಂಡೆ ಕುಳ್ಳೇಸಿ ಸುಟ್ರೆ ಪ್ಯೂವರ್ ಟೇಸ್ಟ್ ಇರ್ತದೆ. ಇವಾಗ ತೊಗೊಂಡ್ ಕೇಸಿಂದ ಹೋಗ್ತೀವಿ ನೋಡ್ರಿ. ಇವ್ಸ್ಗನ ಮುರಿದ್ವಿ, ಅಂಜಣ್ಣ ಒಂದಿವ್ಸ ಹಿಡ್ಕೊಂಡಾನ. ಇವಾಗ ತೊಗೊಂಡ್ ಕೇಸಿನ ಸೀದಾ ಕುಳಿ ತೊಡ್ತೀವಿ, ಇಲ್ಲಿ ತೋಡಿ ಕೇಸಿನ ಇಲ್ಲಿ ಸುಡ್ತೀವಿ. ಅಂಜಣ್ಣ ಮತ್ತು ಕಂಡು ಬಿಕೆ ಇಬ್ಬರು ಇವಾಗ ಮುರಿಯಾಕೈತಾರ. ಇವು ಈ ಥರ ಮುರಿಬೇಕು ಇಟ್ರನ್ನ. ಮುರಿದ ಕೇಸಿನ ಉಳ್ದೆಲ್ಲ ಅದು ಎಮ್ಮಿಗೆ ಹಾಕ್ತೀವಿ. ಕಬ್ಬನ ಆಗ್ತದ ರಿಲೇಷನ್ದ ಕಂಡಣ್ಣವ್ರು ಗಡ್ಡೆ ಎಮ್ಮೆ ಅವ ಹೋಗ್ಯಾವ ಮೇಯಕ. ಏನು ಉಳಿತಾವಲ್ಲ ಮುರಿದ ಮೇಲೆ ಇವ್ರನ್ನ ಒಯ್ದ ಕೇಸಿಂದ ಎಮ್ಮಿಗೆ ಹಾಕ್ತೀವಿ. ಕಂಡು ಭಾಳ ಎಕ್ಸ್ಪೀರಿಯನ್ಸ್ ಆಗಿದ್ರಾಗ, ಯಾಕಂತಂದ್ರೆ ಇದೇ ಮಾಡಿ 4-5 ವರ್ಷದಿಂದ ಮುರಿಯೋದೆಲ್ಲ ಐತೆ. ರಾಯಲ್ ರೋಡ್ ಇಷ್ಟ ನಾನು. ರಾಯಲ್ ರೋಡ್ ಯೂಸ್ ತಂದೇಳಿ ಯೂಸ್ ತಂದೆಲ್ಲ. ರಾಯಲ್ ರೋಡ್ ಯೂಸ್ ತಂದ್ರೆ ರಾಯಲ್ ರೋಡ್ನೇ ಚಲೋ ಮುರಿದಾನ. ಇವಾಗ ಊರ್ಜಳ ಮುರಿದಿಟ್ಟಾನೆ ಹೂವ. ಹೆಂಗಿರ್ಬೇಕಂತಂದ್ರೆ ಪ್ಯೂವರ್ ಆಗಿ ಹಾಂ ಗೈಸ್ ಈ ಥರ ಇರ್ಬೇಕು ಸೀಟ್ನ ಅಂತಂದ್ರೆ. ಹಾಂ ಅಲ್ಲ ಅಣಿದು ಇದು ನೋಡಕ್ ಚಲೋ ಕಾಣ್ತದಂತ. ಇದು ಈ ಥರ ಇರಬಾರ್ದಂತದು. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತಾರಲ್ಲ, ಹಂಗಿದು ಬಣ್ಣ ಆಗಿದ್ರಾಗ. ಆದ್ರೆ ಈ ಥರ ಇರಬಾರ್ದು. ಹೆಂಗಿರ್ಬೇಕಂತಂದ್ರ ಹಿಂಗಿರ್ಬೇಕಂತ. ಅಂಜಣ್ಣ ಇಲ್ಲಿ ತೆಗ್ಗು ತೊಡಕೈತಾನ ಸುಡೋ ಸಲಾಗ. ಅಂಜಣ್ಣ ನೋಡಕ್ಕೆ ಇಷ್ಟು ಹಳ್ಳಕ್ಕೆ ಕಂಡ್ರೆ ನಾವು ಭಾಳ ಗಟ್ಟಿ ಮನುಷ್ಯ. ಇನ್ನು ಇದು ಇಷ್ಟು ದಪ್ಪ ಅಂದ್ರೆ ಇದು ಬರೀ ಸೋಡದ ಕುಳತಿನ ಕೈಸಿನ ಬಾಡಿ ಗಳಿಸೋದು ಅದು. ಇದ್ರ ಕೈಲಿ ಏನಾಗಲ್ಲ. ನನಗೆ ಕೇಳಕ್ಕೆ ಹೋಗ್ಬೇಡ್ರಿ, ನಾನು ಒಂದು ಎವರೇಜ್ ಲೆಕ್ಕದಾಗ ಇದ್ದೀನಿ. ನೋಡೋಕೆ ತೆಳ್ಳಗಿದ್ನಿ ಅಂತಂದ್ರೆ ಕೆಲಸ ಭಾರಿ ಮಾಡ್ತೀನಿ ಕೇಳ್ರಿ. ಯಾರು ರೋಡ್ನ ಕೆಲಸ ಮಾಡ್ತೇನೆ ನೋಡೋಕೆ ಕಣಗಿವ ಒಣ ವಾಕಿಂಗ್ ನೋಡ್ಬೇಕಿತ್ತು. ತೆಳ್ಳಿಗೆ ಹಾಕಿದ್ನಪ್ಪ ಅಂತಂದ್ರೆ ದಿನ ವಾಕಿಂಗ್ ಅದಕ್ಕೆ ಹೋಯ್ತಿನಲ್ಲ, ಅದಕ್ಕಾಗಿ ಓಡಿ ಕೇಸಿಂದ. ಗೈಸ್ ಇವರಿಬ್ಬರು ಅಣ್ಣ ತಮ್ಮರು ಎಂಡೆ ಕುಳ ಆರಿಸಾಕತ್ತಾರ. ಇಷ್ಟು ಆರಿಸ್ಯಾರ. ಈಕೆ ನಮ್ಮ ಶಿವಮ್ಮ ಮತ್ತು ರಾಯಲ್ ರೋಡ್. ನಾವೆಲ್ಲರೂ ಇಲ್ಲಿಗೆ ಎಂಡೆ ಕುಳ ಆರ್ಸಕ್ಕೆ ಬಂದ್ವಿ. ರಾಯಲ್ ರೋಡ್ನವ್ರ ಅಪ್ಪ ಇಲ್ಲಿ ಇದ್ರ ಮೇಲೆ ಇವಾಗ ತೊಗರಿ ಕಟ್ಟಿ ಮುರಿದು ಹಾಕೈತಾರ. ಇದು ಹಾಕಿ ಕೇಸಿಂದ ಇದ್ರ ಮೇಲೆ ಎಂಡೆ ಕುಳ ಹಾಕ್ತಾರಂತ. ಇವಾಗ ಎಂಡೆ ಕುಳ ಹಾಕೈತಾರ ಇಬ್ಬರು. ಇದು ಇನ್ನೂ ಎಷ್ಟು ಸರಿ ಹೋಗಲ್ಲ, ಇನ್ನೂ ಜಗ್ಗಿ ಇರ್ಬೇಕು. ಇದ್ದಷ್ಟ್ರಾಗ ಅಡ್ಜಸ್ಟ್ ಮಾಡಕೈತಿವಿ. ಮತ್ತು ನಾಳೆ ತರ್ತೀವಿ ಹೋಗಿ ಕೇಸಿಂದ. ಬೆಂಕಿಯೆಲ್ಲ ಜಬರ್ದಸ್ತ್ ಕಾಯ್ದದ. ಇವಾಗ ಈ ಥರ ಅಂಚೆ ಇಡಕೈತಾನಲ್ಲ, ಆ ಥರ ಇಡ್ಬೇಕು. ಇಟ್ಟು ಕೇಸಿನ ಸ್ವಲ್ಪ ಕಾಯೋಣ. ಅಲ್ಲಿ ರಾಯಲ್ ರೋಡ್ ಆಶೆ ಕುಂತ ನೋಡ್ರಿ, ಅದ್ರಾಗ ಬಡ್ಕೋಬೇಕು. ಇವಾಗ ಇಡಕೈತಾರ. ರಾಯಲ್ ರೋಡ್ನವ್ರ ಅಪ್ಪನ ಬಡಿಯೋಕೆ ಕುಂತಾನ, ಮತ್ತು ಅಂಜಣ್ಣನ ಬಡಿತಾನ, ಮತ್ತು ನಮ್ಮ ಕಂಡು ಬಿಕೆನ ಬಡಿತಾನ. ಎದ್ರ ಲೈಸನ್ ಬಡಿತಾರಪ್ಪ ಅಂತಂದ್ರೆ ತೋರಿಸಿದೀನಿ. ಇದ್ರ ಲೈಸನ್ ಬಡಿತಾನ ನೋಡ್ರಿ ಗಾಯ್ಸ್. ರಾಯಲ್ ರೋಡ್ ಬಡಿತಾನ ನೋಡ್ರಿ ಇಲ್ಲಿ. ಈ ಥರ ಬಡಿಬೇಕು ನೋಡ್ರಿ ಗಾಯ್ಸ್. ಇವಾಗ ಅಂಜಣ್ಣ ಬಡಿತಾನ. ಇದ್ರಾಗ ರಾಯಲ್ ರೋಡ್ನ ಎಕ್ಸ್ಪರ್ಟ್ ಬಡಿಯೋದ್ರಾಗ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಗೈಸ್. ನನಗೆ ಬಡಿಯೋಕೆ ಬರಲ್ಲ, ಅದಕ್ಕಂತಲೇ ಇವ್ರಿಗೆ ಹಚ್ಬಿಟ್ನಿ ಎಲ್ಲಟ್ಟು. ನನಗೆ ಬಡಿಯೋಕಂತ್ರ ಬರಲ್ಲ, ಅದಕ್ಕಂತಲೇ ನಾನು ಇವ್ರಿಗೆ ಹಚ್ಚೀನಿ. ನಮ್ಮ ಮನ ಏನು ಹೆಲ್ಪ್ ಮಾಡಕತ್ತಾನ ಅಂತಂದ್ರೆ ಇವ್ರಿಗೆಲ್ಲ ತಂದು ಕೊಡಕತ್ತಾನ. ಸೊ ನೋಡ್ರಿ ಗೈಸ್ ಅಂಜಣ್ಣ ಹೆಂಗೆ ಬಿಡ್ತಾನ. ಬಿಡಿ ಗೈಸ್ ಕಂಡು ಬಿಡಕತ್ತಾನೆ ಇವಾಗ ಮೂವರ್ಗ. ಅವ್ರಿಬ್ಬರು ಅಣ್ಣ ತಮ್ಮರು, ಈತ ಮಾವ ಐತ ಗೈಸ್. ಇಷ್ಟ ನೋಡ್ರಿ ಬಿಡೋದು. ಬಡದ್ಮೇಲೆ ಹಿಂಗೆ ಆತವ. ಇವ ಅಂಜಣ್ಣ ಬಡದ ನ್ಯೂಸ್ ತಿನ್ಬೇಕು.
ಇವ್ಸ ಕಂಡು ಬಿಕೆ ಹೊಡ್ದಾನ ನನ್ನ ಕೈಯಾಗೆ ಸವ ಇಲ್ಲಿ ರಾಯಲ್ ರೋಡ್ ಅವರಪ್ಪ ಜಗ್ಗೆ ಹೊಡ್ದಾನ ಇವ್ಸ್ ಆಗ್ಯಾವ ಒಂದು ದಿವ್ಸ ತೊಗೊಂಡೆ ರಾಯಲ್ ರೋಡಿಗೆ ಕೊಡಲ್ಲ ಯಾರಿಗೆ ಕೊಡಲ್ಲವ ಸ್ವಾರ್ಥ ಅನವ ಅವರೆಲ್ಲ ಇಲ್ಲಿ ಬಿಡಕಾಯ್ತಾರ ನನಗೆ ಬಿಡಕ್ಕೆ ಬರಲ್ಲ ಅದಕ್ಕಂತಲ್ಲ ನಾನು ಇಲ್ಲಿಗೆ ಬಂದೆ ನೋಡ್ರಿ ಗೈಸ್ ಹಿಂಗಾಗ್ಯಾವ ಇವಾಗ ತಿನ್ನಂಬರ್ರಿ ಟೇಸ್ಟ್ ಅಂತ ಮಸ್ತ್ ಆಗ್ಯಾವ ನಮ್ಮ ಅನುಭವನ ಒಂದು ತಿನ್ಬೇಕಲ್ಲ ಬಾಯ್ ಬಿಟ್ರಿ ಅಂತ ಮಾತಾವ ನಮ್ಮ ಮನೆ ಮೇಲೆ ನೋಡೋಕೆ ಸಾಲಿ ಓದ್ತಾನ 4ನೇ ಕ್ಲಾಸ್ ಎಷ್ಟನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಾನ ಪದ ಈ ಥರ ಆಡ್ತಾನ ಭಾರಿ ಮಾಡ್ತಾನೆ ಗಾಯ ಶಿವನ ಲಾಗ್ ನಮ್ಮ ಅಚ್ಚ ದೊಡ್ಡಾದ್ಮೇಲೆ ಇವನ ಲಾಗ್ ಮಾಡ್ತಾನಂತ ಮಾಡ್ತಾನೆ ಸ್ಟಾರ್ ಆತಾನಂತ ಗೈಸ್ ಆಗಲಿ ಯಾರನೇ ಬರೋದ ಏನು ಬರೋದಾನೆ ಯಾರಿಗೆ ಗೊತ್ತು ಸೀಟ್ ನಂತರ ಮಸ್ತ್ ಅವ ಇವಾಗ ತಿಂದಿವೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಎಷ್ಟಾಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಹೆಂಗಿತ್ತಪ್ಪ ಅಂತೇಳಿ ಕೇಸಿನ ಕಮೆಂಟ್ ಮಾಡಿರಿ ಲೈಕನ್ನು ಮಾಡಿರಿ ಡಿಸ್ಲೈಕನ್ನು ಮಾಡಿರಿ ಒಟ್ಟೆ ಒಂದು ಏನಾರು ಮಾಡಿರಿ ಇಷ್ಟು ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೀವಿ ಬಾಯ್